ವೆಲ್ಕಮ್ ಬ್ಯಾಕ್. ಬಹುಕೋಟಿ ಬಿಟ್ಕಾಯಿನ್ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಮೊಹಮ್ಮದ್ ನಲ್ಪಾಡ್ ವಿರುದ್ಧ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಬಹುಕೋಟಿ ಬಿಟ್ಕಾಯಿನ್ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಮೊಹಮ್ಮದ್ ನಲ್ಪಾಡ್ ವಿರುದ್ಧ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಬಿಟ್ಕಾಯಿನ್ ಹಗರಣ ಸಂಬಂಧವಾಗಿ ತನಿಖೆಯನ್ನ ಎಸ್ಐಟಿ ಮಾಡಿತ್ತು. ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಎಸ್ಐಟಿ. ಶ್ರೀಕಿ, ರಾಬಿನ್ ಖಂಡೇವಾಲಾ ಜೊತೆಗೆ ಮೊಹಮ್ಮದ್ ನಲ್ಪಾಡ್ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ವ್ಯಕ್ತಿಗಳು. ಇವರ ವಿರುದ್ಧವೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ನಲ್ಪಾಡ್ಗೆ ಹಣ ಸಂದಾಯದ ಬಗ್ಗೆ ಅಲ್ಲಿ ಉಲ್ಲೇಖ ಆಗಿದೆ. ಬಿಟ್ಕಾಯಿನ್ ನಗದೀಕರಣಕ್ಕೆ ನಲ್ಪಾಡ್ ಸಂಪರ್ಕವನ್ನ ಶ್ರೀಕಿ ಮಾಡಿರ್ತಾನೆ. ದೊಡ್ಡ ಹೆಸರುಗಳೇ ಕೇಳಿ ಬಂದಿರುತ್ತೆ ನೋಡಿ. ಬಿಟ್ಕಾಯಿನ್ ಪ್ರಕರಣದಲ್ಲಿ ನಲ್ಪಾಡ್ ತನ್ನ ಸ್ನೇಹಿತರ ಮೂಲಕವಾಗಿ ಹಣವನ್ನು ನಗದೀಕರಣ ಆರೋಪ ಕೇಳಿ ಬರ್ತಾ ಇದೆ. ಮುಂಬೈ ಮೂಲದ ಸ್ನೇಹಿತರ ಮೂಲಕವಾಗಿ ಹವಾಲಾ ರೂಪದಲ್ಲಿ ಹಣವನ್ನು ಪಡ್ಕೊಳ್ಳಲಾಗಿರುತ್ತೆ. ಕಮಿಷನ್ನಲ್ಲಿ ನಲ್ಪಾಡ್ಗೂ ಕೂಡ ಪಾಲು ಹೋಗಿರುತ್ತೆ ಅಂತ ಹೇಳಿ ಬೆಳಕಿಗೆ ಬಂದಿರುತ್ತೆ. ಈ ವಿಚಾರವನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯ ಇದೇ ಒಂದು ಪ್ರಕರಣ ಸಂಬಂಧವಾಗಿ ಇಡಿಯಿಂದಲೂ ಕೂಡ ನಡೀತಾ ಇದೆ ತನಿಖೆ. ಇತ್ತೀಚೆಗೆ ನಲ್ಪಾಡ್, ಶ್ರೀಕಿ ಸೇರಿದಂತೆ ಕೆಲವರ ಮನೆ ಮೇಲೆ ಕೂಡ ಇಡಿ ರೇಡ್ ಮಾಡಿತ್ತು. ಶ್ರೀಕಿ, ಸುಕೇಶ್ ಹೆಗ್ಡೆ, ರಾಬಿನ್ ಖಂಡೇವಾಲಾ ಬಂಧನ ಕೂಡ ಮಾಡಿತ್ತು ಇಡಿ ತಂಡ. ಆರೋಪಿಗಳನ್ನು ಕಸ್ಟಡಿಗೆ ಪಡೆದುಕೊಂಡು ಈಗಾಗಲೇ ವಿಚಾರಣೆಯನ್ನು ಕೂಡ ನಡೆಸಿತ್ತು. ಬಳಿಕವಾಗಿ ನೋಟಿಸನ್ನು ನೀಡಲಾಗಿತ್ತು. ಮೂರನೇ ನೋಟಿಸ್ ನೀಡೋದಕ್ಕೂ ಕೂಡ ತಯಾರಿಯನ್ನು ಕೂಡ ಮಾಡಿಕೊಂಡಿತ್ತು ತಂಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡೋದಾದರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ವೆಂಕಟೇಶ್, ಈಗ ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ವಿರುದ್ಧವಾಗಿ ಎಸ್ಐಟಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ, ಜೊತೆಗೆ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಏನಿದೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸೋದಾದರೆ? ಕುಸುಮ, ಬಹುಕೋಟಿ ಬಿಟ್ಕಾಯಿನ್ ಹಗರಣ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡಿ ಚಾರ್ಜ್ ಶೀಟನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಕೂಡ ಈಗ ದಾಳಿಯನ್ನು ಮಾಡಿ ಅದರಲ್ಲಿ 3 ಜನ ಆರೋಪಿಗಳೇನಿದ್ದಾರೆ ಎಲ್ಲರೂ ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಈಗ ಜೈಲಿನಲ್ಲಿ ಕೂಡ ಇರುವಂತಹದ್ದು. ಈ ಎಸ್ಐಟಿ ಅಧಿಕಾರಿಗಳು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲಿ ನಲ್ಪಾಡ್ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಕೈವಾಡ ಇದೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಸಾಬೀತಾಗಿರುವಂಥದ್ದು. ಯಾಕಂದರೆ ಈ ನಗದೀಕರಣಕ್ಕೆ ಬಿಟ್ಕಾಯಿನ್ ಏನಿದೆ ಅದನ್ನು ನಗದೀಕರಣ ರೂಪದಲ್ಲಿ ಪರಿವರ್ತನೆ ಮಾಡೋದಕ್ಕೆ ಅಂತ ಹೇಳಿ ಶ್ರೀಕಿ ಏನು ನಲ್ಪಾಡ್ ಅವ್ರನ್ನ ಮೀಟ್ ಮಾಡಿರ್ತಾರೆ. ಆದರೆ ಆ ಒಂದು ನೇರವಾಗಿ ಭೇಟಿ ಇರದ ಕಾರಣ ಮುಂಬೈ ಮೂಲದ ವ್ಯಕ್ತಿಯೋರ್ವ ಸ್ನೇಹಿತ ಏನಿರ್ತಾನೆ ಆತನ ಮೂಲಕವಾಗಿ ಈ ಒಂದು ಹವಾಲಾ ರೂಪದಲ್ಲಿ ಹಣ ಕೂಡ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಕೂಡ ಈಗ ಅಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಸದ್ಯ ನಲ್ಪಾಡ್ಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು. ಈಗಾಗಲೇ ಇಡಿ ಅಧಿಕಾರಿಗಳು ಒಂದು ಕಡೆ 2 ಬಾರಿ ನೋಟಿಸನ್ನು ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಇದುವರೆಗೂ ಕೂಡ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ. 3ನೇ ಬಾರಿ ನೋಟಿಸ್ಗೆ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಸಲ್ಲಿಕೆ ಮಾಡಿರುವಂತಹ ಈ ಒಂದು ಚಾರ್ಜ್ ಶೀಟ್ನಲ್ಲಿ ನಲ್ಪಾಡ್ ಅವರ ಕೈವಾಡ ಕೂಡ ಇದೆ ಅನ್ನೋಂಥದ್ದು ಸದ್ಯ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಈಗಾಗಲೇ ಪ್ರಕರಣ ಸಂಬಂಧಪಟ್ಟಂತೆ ಏನು ಶ್ರೀಕಿ ಪ್ರಮುಖವಾಗಿ ಈ ಶ್ರೀಕಿ ಏನಿದ್ದಾರೆ ಮುಂಬೈ ಮೂಲದ ವ್ಯಕ್ತಿಯ ಜೊತೆ ಮ್ಯೂಚುವಲ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅನ್ನೋಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಸದ್ಯ ಎಸ್ಐಟಿ ಅಧಿಕಾರಿಗಳು ಈಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಅಡಿಷನಲ್ ಆಗಿ ಬೇರೆ ಏನಾದರೂ ಸಾಕ್ಷಿಗಳು ಸಿಕ್ಕಂತ ಸಂದರ್ಭದಲ್ಲೂ ಕೂಡ ಈಗ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇರುವಂತಹದ್ದು. ಹಾಗಾಗಿ ಪ್ರಕರಣ ಸಂಬಂಧಪಟ್ಟಂತೆ ನಲ್ಪಾಡ್ ಅವರನ್ನು ವಶಕ್ಕೆ ಪಡಿತಾರೆ ಅನ್ನುವಂತಹ ಒಂದು ಕಡೆ. ಆದರೆ ಇಡಿ ಅಧಿಕಾರಿಗಳು ಈಗ ವಿಚಾರಣೆಗೆ ಹೋದಂತ ಸಂದರ್ಭದಲ್ಲಿ ಏನಾದರೂ ಹೆಚ್ಚುವರಿಯಾಗಿ ತನಿಖೆಗೆ ಅವಶ್ಯಕತೆ ಇದೆ, ವಿಚಾರಣೆ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯದ ಮೊರೆ ಹೋಗಿ ನಲ್ಪಾಡ್ ಅವರನ್ನ ವಶಕ್ಕೆ ಪಡಿತಾರೆ ಅನ್ನುವಂಥದ್ದು. ಮತ್ತು 2 ತನಿಖಾ ಸಂಸ್ಥೆಗಳು ಕೂಡ ಈಗ ವಿಚಾರಣೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾರಾದರೂ ವಶಕ್ಕೆ ಪಡಿತಾರಾ, ಅರೆಸ್ಟ್ ಮಾಡ್ಕೊಳ್ತಾರಾ ಅಥವಾ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಮುಂದುವರಿಸ್ತಾರ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಇರುವಂತಹದ್ದು. ಕುಸುಮ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.